ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. 4 ಜನ ಹೋರಾಟ ಮಾಡಿದಾರೆ, ಅವ್ರೇನ್ ಮಾಡ್ಬೋಳ್ರಿ ಅಂತ. ಬಟ್ ಇನ್ನೊಂದು ಹೋರಾಟ ಮಾಡಿದಿರಿ, ನಾಳೆ ನಿಮ್ಮಲ್ಲಿ ಕೇಸ್ ಆಗುತ್ತೆ, ನೆನ್ಪಿಟ್ಕೊಳ್ರಿ ಮತ್ತೆ. ಯಾಕಂದ್ರೆ ನಿಮಗೆ ಮಾಡಿ 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 ನಮ್ಮಲ್ಲಿ ಕೇಸ್ ಮಾಡಿ ಮಾಡಿ ನಮ್ಗೆಲ್ಲ ನ್ಯಾಯಾಲಯ ಇದೆ, ಕೋರ್ಟ್ ಇದೆ, ಕಚೇರಿ ಬಿಟ್ಟು ನೀವ್ ಇವತ್ತೇನು ಬುನಾದಿ ಹಾಕಿದಿರಲ್ಲ, ನಾಳೆ ನಿಮ್ಮೇಲೆ ಕೇಸ್ ಆಗ್ಬೋದು, ಹುಷಾರು. ಯಾಕಂದ್ರೆ ಈ ರಾಜಕಾರಣ ಹೇಗೆ ನಡೆದಿದೆ ಅಂದ್ರೆ ಕನ್ನಡ ಕ್ಷೇತ್ರದಲ್ಲಿ ಯಾವನು ಧ್ವನಿ ಅಭಿವೃದ್ಧಿಗೋಸ್ಕರ ಧ್ವನಿ ಎತ್ತಾರೋ ಅವರ ಮೇಲೆ ಕೇಸ್ ಆಗದಂತೂ ನಿಶ್ಚಿತ, ಎರಡು ಮಾತೇ ಇಲ್ಲ. ನನ್ನ ಮೇಲೆ ಈಗಾಗಲೇ 5-6 ಕೇಸ್ ಕೇಸ್ ದಾಖಲಾಗೋಯ್ತು. ನಿಮ್ಮ ಮೇಲೇನು ಈಗ ಸ್ಟಾರ್ಟ್ ಮಾಡಿದ್ರಿ ಹೋರಾಟ, ಎಲ್ಲಾ ಅಣ್ಣ ತಮ್ಮಂದ್ರು ಸೇರಿ ನಿಮ್ಮ ಮೇಲೇನು ಕೇಸ್ ಆಗ್ಬೇಕು. ಎದುರು ದೂರ ಸೇರ್ತಿರೋ ಕೇಸ್ ಮಾಡ್ತೀವಿ, ನೀವು ಹೋರಾಟ ಮಾಡ್ತೀರಿ ನೋಡಿ. ಮಾನ್ಯ ಸಚಿವರು, ಇವೆಲ್ಲ ನಮಗೆ ತಿಳುವಳಿಕೆ, ನಮ್ಮ ರೈತ ಸಂಘಟನೆಗಳಿಗೆ ನಾವ್ ಏನ್ ಕಷ್ಟ ಪಡ್ಬೇಕು ಅನ್ನೋದನ್ನ ಆಯ್ತು. ಮಾನ್ಯ ಸಚಿವರೇ, ನಿಮಗೆ ನಾನು ದಯವಿಟ್ಟು ಒಂದು ಕೈ ಮುಗಿತೀನಿ. ನಿಮ್ಮ ಹುದ್ದೆಗೆ ನಿಮ್ಮ ಸರ್ಕಾರದ ಒಂದು ಪ್ರತಿನಿಧಿ ನೀವು. ಯಾವ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಒರೆಸಂತ ಕೆಲಸ ಮಾಡಬೇಡಿ. ಎಲ್ಲ ಹೇಳೋ ಅವಶ್ಯಕತೆ ನಮಗಿಲ್ಲ. ಕಾರ್ಟಿಗೆ ಒಳಗೆ ಏನೇನಿದೆ, ಕನಕಗಿರಿ ಒಳಗೆ ಏನೇನಿದೆ, ನೀವೇ ಸ್ವಲ್ಪ ವಿಮರ್ಶೆ ಮಾಡ್ಕೊಳ್ಳಿ, ನಿಮ್ಮ ಆತ್ಮ ವಿಮರ್ಶೆ ಮಾಡ್ಕೊಳ್ಳಿ. ನಾನು ಕಾರಟಗಿ ಮತ್ತು ಕನಕಗಿರಿಯನ್ನು ತಾಲೂಕುಗಳಾಗಿ ಘೋಷಣೆ ಮಾಡಿದ್ದೀನಿ. ನಾನು ಕನಕಗಿರಿ ಕೊಟ್ಟಂತ ವ್ಯವಸ್ಥೆ ಏನು, ಕಾರಟಗಿಗೆ ಮಾಡಂತ ವ್ಯವಸ್ಥೆ ಏನು? ನಾನು ಯಾವತ್ತಾದ್ರೂ ಬಂದ್ರೆ ಕಾರಟಗಿಯಲ್ಲಿ ಜಾಸ್ತಿ ಇರ್ತೀನಿ, ಕನಕಗಿರಿಯಲ್ಲಿ ನಾನು ಹಾಕಿಲ್ಲ. ಅಂದ್ರೆ ಕನಕಗಿರಿಯ ಈ ಕ್ಷೇತ್ರದ ಈ ಭಾಗದ ಜನ ಓಟ್ ಹಾಕಿಲ್ಲ, ಅದಕ್ಕೋಸ್ಕರ ಕಾರಟಗಿಯಲ್ಲಿ ಇರ್ತಾರೆ, ಕನಕಗಿರಿಯಲ್ಲಿ ಬೇಕಾಬಿಟ್ಟು ಬಂದೋಗ್ತಾರೆ. ನಿಮ್ಮ ಅಭಿವೃದ್ಧಿಗಳು ಬೇಕಾಗಿಲ್ಲ, ಡಿಒ ಆಫೀಸ್ಗಳು ಬೇಕಾಗಿಲ್ಲ. ನೀವು ಗಂಗಾವತಿಗಿಲ್ಲ ಪಬ್ಲಿಕ್ ಹೋಗ್ರಿ, ಅದನ್ನ ನಿಮಗೆ ಈಗಾಗಲೇ ತಾಲೂಕು ಘೋಷಣೆ ಮಾಡುವಾಗಿಂದ ಓಡಾಡ್ತಾ ಇದ್ರಿ. ಇವತ್ತು ನಿಮಗೆ ಬಂತ ಅಂತ ಕೇಳ್ತಾರೆ, ನಾಳೆ ಹೋಗಿ ಕೇಳ್ರಿ, ಬೇಕಾದ್ರೆ ಇದೇ ಮನೆಗೆ ಹಿಡ್ಕೊಂಡು ಕೇಳ್ರಿ. ಇವತ್ತು ಬಂತ ನಿಮಗೆ, ಈ ಸೀರೆ ಓಡಾಡ್ತಿದ್ರಲ್ಲ ಹಂಗೆ ಓಡಾಡೋದು ಆಯ್ತು, ಅಲ್ಲಿ ಬರುತ್ತೆ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ಜನಗಳನ್ನು ಎಚ್ಚೆತ್ತುಕೊಳ್ಳುವ ಕೆಲಸ ಮಾಡುವುದು ಸಂಘಟನಾಕಾರರು. ರೈತ ಸಂಘಟನೆ ಆಗಿರ್ಲಿ, ಕನ್ನಡ ಪರ ಸಂಘಟನೆ ಆಗಿರ್ಲಿ, ದಲಿತ ಸಂಘಟನೆ ಆಗಿರ್ಲಿ, ಪ್ರತಿಯೊಬ್ಬ ಯುವಕರು ಮೊದಲು ಜನಗಳನ್ನ, ಈ ಊರಿನ ಜನಗಳನ್ನ, ಬೇರೆ ಊರಿನ ಜನಗಳನ್ನ, ಈ ಭಾಗದ ಜನಗಳನ್ನ ಅಭಿವೃದ್ಧಿಗೋಸ್ಕರ ಎಚ್ಚೆತ್ತುಕೊಳ್ಳುವಂತೆ ಮಾಡುವುದು ನಮ್ಮ ಮೊದಲ ಕೆಲಸ. ಇವರ ಅಭಿವೃದ್ಧಿ ಏನು, ಯಾಕೆ ಮಾಡಿಲ್ಲ ಅಂತ ನಾವೀಗ ಬಜಾರ್ನ ನಿಂತು ಕೂಗಾಡಿ ಹರಿಸಿದ್ರು, ಏನ್ ಮಾಡಿದ್ರು, ನಮ್ಮ ಮನವಿ ಕೊಟ್ಟು, ನಮ್ಮ ಮನವಿಗೆ ಒಂದು ರೂಪಾಯಿ ಬಂದಂದ್ರಿ ರೆಡ್ಡಿ ಅವರ, ನಮ್ಮ ರೆಡ್ಡಿ ಅವರೆಲ್ಲ ಹೋರಾಟ ಮಾಡಿ ಎಷ್ಟೆಲ್ಲ ಮನವಿ ಕೊಟ್ರಲ್ಲ, ಒಂದಾದ್ರೂ ರಿಪ್ಲೈ ಬಂದತ್ತ ನಿಮಗೆ? ಈ ಕನ್ನಡ ಪರ ಸಂಘಟನೆ ಇರೋದು ಹಿರಿಯರಿದಾರ, ಬಂದಿದ್ಯಾ? ಯಾವ ಮನೆಗೂ ರಿಪ್ಲೈ ಬರಲ್ಲ. ರಿಪ್ಲೈ ಬರೋದು ಯಾವಾಗ? ನಾವು ಹಳ್ಳಿಗೆ ಓಡಾಡಿ 2028ಕ್ಕೆ ಕೊಡ್ತೀವಲ್ಲ ರಿಪ್ಲೈ, ಅದೇ ರಿಪ್ಲೈ, ಅವತ್ತೇ ಅಭಿವೃದ್ಧಿಯ ರಿಪ್ಲೈ. ಯಾವತ್ತು ನಮಗೆ ಯಾರು ಬಂದು ನಿಮಗೆ ಕಷ್ಟ ಆಯ್ತು ಅಂತ ಕೇಳೋರಿಲ್ಲ ಅಮ್ಮರೇ, ಯಾರು ಬಂದು ನಿಮಗೆ ಈ ಅಭಿವೃದ್ಧಿ ಬೇಕು ಅಂತ ಕೇಳೋರಿಲ್ಲ. ನಾವು ನಿಮಗೆ ಕೇಳ್ತಾ ಇದೀವಿ, ಬಂದು ಜನಕ್ಕೋಸ್ಕರ ಸರ್ ಬಿಒ ಆಫೀಸ್ ಮಾಡಿ, ಕೆಇಬಿ ಮಾಡಿ, ದಯವಿಟ್ಟು ಮಾಡಿ. ನಮ್ಮ ಕನಕಗಿರಿ ಕ್ಷೇತ್ರಕ್ಕೆ ಯಾಕೆ ನೀವು ಸುಣ್ಣ ಹೊರಿಸ್ತಿದ್ರಿ ಒಂದು ಕಣ್ಣಿಗೆ ಅಂತ. ಇದನ್ನ ನಾವು ಯಾವಾಗ ಪ್ರಶ್ನೆ ಮಾಡ್ಬೇಕು? ನಮ್ಮ ಹತ್ರ ಜನಪ್ರತಿನಿಧಿಗಳು ಬಂದಾಗ ನಾವು ಪ್ರಶ್ನೆ ಮಾಡ್ಬೇಕು. ಯುವಕರು ಕೆಲಸ ಮಾಡ್ಬೇಕು, ಕನ್ನಡ ಪರ ಸಂಘಟನೆಗಳು ಕೆಲಸ ಮಾಡ್ಬೇಕು, ದಲಿತ ಪರ ಸಂಘಟನೆ ಹೋರಾಟಗಾರರು ಕೆಲಸ ಮಾಡ್ಬೇಕು. ಯಾವತ್ತು ಯುವಕ ಬೀದಿಗಿಳಿದು ಅಭಿವೃದ್ಧಿಯ ವಿರುದ್ಧ ಹೋರಾಡದ ಹಕ್ಕು ಬರ್ತದೆ, ಅವತ್ತು ನಾವು ಎಲ್ಲ ಮೊಟಕುಗೊಳಿಸಿ ಕೈ ಬಿಟ್ರಿ ಅದನ್ನ ಉತ್ಕಲ ಮಾಡುವಂತ ಕೆಲಸ ಆಗಬೇಕು. ಅದರ ಜೊತೆಗೆ ವೆಂಕಟಪತಿ ರಾಯಿಗೆ 1 ಕೋಟಿ ಸ್ಯಾಂಕ್ಷನ್ ಮಾಡಿದಂತೆ ಹೇಳ್ತಾನೆ ಇದ್ರೆ ಭಾಷಣದಲ್ಲಿ. ಇವತ್ತಿಗೂ 1 ರೂಪಾಯಿ ಕೆಲಸ ನಾವು ಮಾಡಲೇ ಇಲ್ಲ. ಸಚಿವರೇ, ನಾವು ತ್ರಿವೇಣಿ ಸಂಗಮಕ್ಕೆ ರಾಜಕಾಲುವೆಯನ್ನ ಮಾಡ್ತಂತ ಹೇಳಿದ್ದು 15 ವರ್ಷ ಕಳೆದೋಯ್ತು. ರಾಜ್ಯಕ್ಕೆ ಕಾಲುವೆ ಇರಲಿ, ಒಂದು ಚಿಕ್ಕ ಡ್ರೈನೇಜ್ ಕೂಡ ನಿಮ್ಮ ಕೈಲಿ ಮಾಡಕ್ಕಾಗಲಿಲ್ಲ. ಸ್ವಚ್ಛತೆ ಮೊದಲ ಆದ್ಯತೆ ಅಂತ ಭಾಷಣ ತೆಗೆದಿರಿ. ತ್ರಿವೇಣಿ ಸಂಗಮ ಸ್ವಚ್ಛತೆ ಮಾಡಲೇ ಇಲ್ಲ. 1000 ಕೋಟಿ ರೂಪಾಯಿ ಹಣ ತಂದು ರೈತರ ಆಶಾ ಕಿರಣ ಅಂತ ಹೇಳ್ಬಿಟ್ಟು ರೈಸ್ ಪಾರ್ಕ್ ಉದ್ಘಾಟನೆ ಮಾಡಿದ್ರಿ. 2 ಸಲ ರಿಸರ್ವ್ ಬೇಲಿ ಕಿತ್ತಂಗಾಯ್ತು. ಈಗ ಮತ್ತು ವನವಾಗಿ ಬೆಳೆದಿದೆ ರಿಸರ್ವ್ ಬೇಲಿ. ರೈಸ್ ಪಾರ್ಕ್ ಬೋರ್ಡಿನ ಅಕ್ಷರಗಳು ಉಂಡು ಹೋಗ್ತಾ ಇದೆ. ಸಚಿವರೇ, ಅದರ ಅಭಿವೃದ್ಧಿ ಯಾವಾಗ? ಇವತ್ತಿಗೂ ಅದರ ಅಭಿವೃದ್ಧಿ ಆಗಲೇ ಇಲ್ಲ.
ಅದರ ಅಭಿವೃದ್ಧಿ ಆಗಿದ್ರೆ ನಮ್ಮ ಭಾಗದ ವಿದ್ಯಾವಂತ ಮಕ್ಕಳಿಗೆ ಕೆಲಸ ಆದ್ರೂ ಸಿಗ್ತಾ ಇತ್ತು. ಈಗಲಾದ್ರೂ ಕನಕಗಿರಿಗಳಿಗೆ ಗಮನ ಕೊಟ್ಟು ಇನ್ನು ಯಾವ ಯಾವ ಇಲಾಖೆ ಈ ಭಾಗಕ್ಕೆ ಬರಬೇಕು, ನಿಮ್ಮ ಅವಧಿಯೊಳಗಾದ್ರೂ ತ್ವರಿತಗತಿಯಲ್ಲಿ ಎಲ್ಲಾ ಇಲಾಖೆಗಳನ್ನು ಇಲ್ಲಿ ನಿರ್ಮಿಸಿ, ಅದಕ್ಕೆ ಸ್ವಂತ ಕಟ್ಟಡ ನಿರ್ಮಿಸಿ, ಸರ್ಕಾರ ಜಮೀನು ಸಾಕಷ್ಟಿದೆ, ಆ ಜಮೀನು ಕಡೆ ಗಮನ ಕೊಡಲಾರ್ದೆ ಅವರು ಜಮೀನು ಕೊಡ್ತಾರಂತ ದಾನ, ಇವ್ರು ಜಮೀನು ಕೊಡ್ತಾರಂತ ದಾನ ನೋಡ್ಕೊಂತ ಬಂದ್ರೆ ಅವಶ್ಯಕತೆ ಇಲ್ಲ. ನೀವ ತಹಸೀಲ್ದಾರ್ಗೆ ಆರ್ಡರ್ ಮಾಡಿರ ಇಲ್ಲಿ ಇರ್ತಕ್ಕಂತ ಜಮೀನುಗಳು ಒತ್ತುವರಿ ಆಗಿದೆ, ಆ ಒತ್ತುವರಿ ಜಮೀನುಗಳನ್ನ ಕಿತ್ಕೊಂಡು ಅಲ್ಲಿ ಸರ್ಕಾರಿ ಇಲಾಖೆಗಳನ್ನ ನಿರ್ಮಿಸಿ. ಬೇರೆಯವರ ಜಮೀನು ಕೇಳೋದಲ್ಲ, ಸರ್ಕಾರ ಜಮೀನು ಇಲ್ಲ ಅಂದ್ರೆ ಬೇರೆಯವ್ರ ಜಮೀನು ಕೇಳಬೇಕು. ಮಾತ್ಮತಿ ಕೇಳಿಲ್ಲ, ಜಮೀನ್ ಕೊಡೋರಿಲ್ಲ ನಾವ್ ಇಲಾಖೆ ಕಟ್ಟಕ್ಕಾಗ್ತಿಲ್ಲ, ಜಮೀನ್ ಕೊಡೋರಿಲ್ಲ ನಾವ್ ಇಲಾಖೆ ಕಟ್ಟಕ್ಕಾಗ್ತಿಲ್ಲ ಅಂತ ಹೇಳ್ತಲ್ರಿ. ಜಮೀನು ಸಾಕಷ್ಟು ಕನಗಿರಿ ಮುಗಿಸ್ ನೋಡ್ರಿ. ಒಂದೇ ಸಲ 2 ತಾಲೂಕುಗಳನ್ನ ಘೋಷಣೆ ಮಾಡಿದಿರಿ, ಕಾಡಿಗೆ ಅಭಿವೃದ್ಧಿ ಆಗಲಿ, ನಾವೇನು ಬೇಡನಲ್ಲ. ಆದ್ರ ಸ್ವಂತ ಕ್ಷೇತ್ರವಾದ ಕನಕಗಿರಿನ ನೀವು ನಿರ್ಲಕ್ಷ್ಯ ಮಾಡಿದ್ದು ಬಹಳ ಹೀನಾಯ ಸ್ಥಿತಿ. ಹೇಗಪ್ಪ ಅಂದ್ರೆ ಇಲ್ಲಿ ಈಗಲೂ ಕೂಡ ನಿಮಗೆ 43,000 ಮತಗಳ ಲೀಡ್ ಕೊಟ್ಟಿದ್ದಾರೆ ಸಾರ್ವಜನಿಕರು. ಅದ್ರ ಬಗ್ಗೆ ಗಮನ ಹರಿಸಬೇಕು. ನೀವು ಮತ ಹಾಕಿ ಕಳಿಸಿರೋದು ಈ ಒಂದು ಭಾಗವನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ. ನೀವು ಬರೀ ಒಂದು ಸಲ ಕೇಳ್ತಿದ್ದನ್ನ ಭಗೀರಥ ಹೇಳ್ಕೊಂಡು ಹೋದಲ್ಲ, ಈಗಲಾದ್ರೂ ಗಮನ ಹರಿಸಿ ಕನಗಿರಿ ಅಭಿವೃದ್ಧಿಗೆ ಸಂಪೂರ್ಣ ಒತ್ತು ಕೊಡ್ಬೇಕಂತ ನಾವು ತಮಗೆ ತಿಳಿಸುತ್ತಾ ನಮ್ಮ ಈ 2 ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ರು. ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕಿ ಜೈ. ಹಿಂದೆ ವಚನದಲ್ಲಿ ಹೇಳಿದ್ದಾರೆ. ಕೃಷ್ಣಾ ಬಿ ಸ್ಕೀಮ್ ಉದ್ದೇಶ ಏನು? ಹಿಂದೆ ಸರ್ಕಾರ ಇದೆ, ರೈತರ ಜಮೀನಿಗೆ ನೀರು ಕೊಡಿ, ಎಲ್ಲ ಆಫೀಸ್ಗಳಲ್ಲಿ ಶಿಕ್ಷಕರನ್ನ ನೇಮಕ ಮಾಡಿ, ಅಧಿಕಾರಿಗಳನ್ನ ನೇಮಕ ಮಾಡಿ, ಎಲ್ಲ ಇಲಾಖೆ ಒಳಗಡೆ ರೈತನಿಗೆ ಸಾರ್ವಜನಿಕರಿಗೆ ಸೇವೆ ಕಲ್ಪಿಸಲಿಕ್ಕೆ ಅಧಿಕಾರಿಗಳನ್ನು ನಿಯೋಜನೆ ಮಾಡಿ, ಕಾಯಂ ಆಗಿ ಮಾಡಿ. ಇದು ನಮ್ಮ ಬೇಡಿಕೆ ಇದೆ. ನೀರಾವರಿ ಆಗ್ಬೇಕು, ರಸ್ತೆ ಆಗ್ಬೇಕು. ಕನಕಗಿರಿ ಪಟ್ಟಣದಲ್ಲಿ ಅಡ್ಡಾಡ್ರಿ, ಸ್ವಲ್ಪ ಮಿನಿಸ್ಟರ್ ಅವರೇ ಪಟ್ಟಣದಲ್ಲಿ ಅಡ್ಡಾಡಿ. ಯಾರಾದ್ರೂ ಸಾಧ್ಯತೆ ಇದೆ ನಾವು ಓಣಿಯಲ್ಲಿ ಹೋಗ್ಲಿಕ್ಕೆ? ಆ ಪರಿಸ್ಥಿತಿ ಒಳಗಡೆ ಎಲ್ಲರ ಕೇಳೋ ಚರಂಡಿ ಗಟಾರ, ಅದನ್ನ ಮತ್ತೆ ಅದರಲ್ಲಿ ಒಂದು ಯಾವುದೋ ಒಂದು ಜೆ ಕಾಮಗಾರಿ ಯೋಜನೆ ತಂದಿದ್ದೀರಿ, ಅದನ್ನ ನೋಡ್ರಿ ಸ್ವಲ್ಪ ಹೆಂಗಾಗಿದೆ ಅಂತ. ರಸ್ತೆ ಇಲ್ಲ, ಎಷ್ಟೋ ತಾಯಂದ್ರು ಬೀಳ್ತಾ ಇದ್ದಾರೆ. ಪ್ರತಿಯೊಂದು ಹಳ್ಳಿಗಳಲ್ಲಿ ರಸ್ತೆ ಅಂತೂ ಕೇಳಲೇಬಾರದು. ಇದು ನಮ್ಮ ಬೇಡಿಕೆ. ಇದನ್ನ ಎಷ್ಟು ಬೇಗ ನೀವು ಈಡೇರಿಸ್ತಿರಲ್ಲ ಗೊತ್ತಿಲ್ಲ. ಇವತ್ತಂತೂ ಎಲ್ಲಾ ಸಂಘಟನೆಯವರು, ಕನ್ನಡ ಪರ ಸಂಘಟನೆ ಇರಬಹುದು, ಅದ್ರ ಜೊತೆಗೆ ಆಟೋ ಚಾಲಕರ ಸಂಘಟನೆ ಇರಬಹುದು, ಅದ್ರ ಜೊತೆಗೆ ನಮ್ಮೆಲ್ಲ ಅಣ್ಣ ತಮ್ಮಂದಿರೆಲ್ಲ ಬಂದಿದ್ದಾರೆ, ವಿವಿಧ ಸಂಘಟನೆಗಳು. ಸರಿಸುಮಾರು 32 ಸಂಘಟನೆಯವರು ಬಾಹ್ಯ ಬೆಂಬಲ ಕೂಡ ಕೊಟ್ಟಿದ್ದಾರೆ. ಅಧಿಕೃತವಾಗಿ 15 ಸಂಘಟನೆಯವರು ಅಧಿಕೃತವಾಗಿ ಅವರು ನಮ್ಮ ಜೊತೆಗಿದ್ದಾರೆ. ಬಟ್ ಇದು ಸಾರ್ವಜನಿಕರು ಕೂಡ ಇದ್ದಾರೆ, ಪತ್ರಿಕಾ ಮಾಧ್ಯಮದವರು ಇದ್ರಿ, ಪೊಲೀಸ್ ಸಿಬ್ಬಂದಿಗಳಿದ್ರಿ. ನೀವೆಲ್ಲರೂ ನಮ್ಮ ಅಣ್ಣ ತಮ್ಮಂದಿರಿ. ನಮ್ದು ಯಾರು ವಿರುದ್ಧನೂ ಅಲ್ಲ, ಯಾರು ಪರನೂ ಅಲ್ಲ, ಯಾವ ಪಕ್ಷಕ್ಕೂ ನಾವು ಸೀಮಿತ ಅಲ್ಲ. ನಾವು ಕೇಳ್ತಾ ಇರೋದು ಕನಕಗಿರಿ ಅಭಿವೃದ್ಧಿ ಬಗ್ಗೆ. ನಮಗೆ ಅಭಿವೃದ್ಧಿ ಆಗ್ಬೇಕಷ್ಟೇ. ನೀವ್ ಯಾರಾದ್ರೂ ಏನಾದ್ರೂ ಮಾತಾಡ್ಕೊಳ್ಳಿ, ನಮಗೆ ಅದಕ್ಕೆ ಸಂಬಂಧ ಇಲ್ಲ. ಕನಕಗಿರಿ ಅಭಿವೃದ್ಧಿ ಮಾಡಿ. ಕಾರ್ಟಿಗೆ ಯಾವ ತರ ಅಭಿವೃದ್ಧಿ ಮಾಡ್ತೀರಿ, ಕನಕಗಿರಿ ಅದೇ ತರ ಮಾಡಿ. ಇದು ನಮ್ಮ ಬೇಡಿಕೆ ಇದೆ. ಈ ಎಲ್ಲ ಅಣ್ಣ ತಮ್ಮಂದಿರು ಬರ್ತಾ ಇದ್ದಾರೆ. ಎಲ್ಲ ಅಣ್ಣ ತಮ್ಮಂದಿರ ಸಮ್ಮುಖದಲ್ಲಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಸಾರ್ವಜನಿಕರ ಬೆಂಬಲದೊಂದಿಗೆ ನಮ್ಮ ಪಯಣ ರೈತ ಸರ್ಕಲ್ ಕಡೆ ಸಾಗ್ತಾ ಇದೆ. ಜೈ ಕಿಸಾನ್. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.